ರಾಜಸ್ಥಾನ್ ರಾಯಲ್ಸ್ ಅವರಿದು ಅದೇ ರಾಗ ಅದೇ ಹಾಡು. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL ಅನ್ನ 5 ಅಥವಾ 6 ಮ್ಯಾಚ್ಗೆ ಒಂದು ಲಿಮಿಟ್ ಮಾಡಿದ್ರೆ ಆಗ ಮಾತ್ರ ರಾಜಸ್ಥಾನ್ ರಾಯಲ್ಸ್ ಅವರು ಕಪ್ ಗೆಲ್ಲುದಾ ಅಂತ. ಆ ಥರ ಏನಾದರೂ ಮಾಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಹತ್ರ ಒಂದು ಏನಲ್ಲ ಅಂದ್ರೆ ಒಂದು 6ರಿಂದ 7 ಟ್ರೋಫಿ ಇರ್ತಿತ್ತು. ಯಾಕಂತಂದ್ರೆ ಇವರು ಫಸ್ಟ್ 6-7 ಮ್ಯಾಚ್ ಭಯಂಕರ ಟೇಬಲ್ ಟಾಪರ್ ಹಾಗೆ ಹೀಗೆ ಅಥವಾ ನಂಬರ್ 1 ನಂಬರ್ 2 ಪೊಸಿಷನ್ ಹಾಗೆ ಇರ್ತಾರೆ. ಸೆಕೆಂಡ್ ಹಾಫ್ ಶುರುವಾಗೋದೇ ಆಗೋದು ಇವರನ್ನು ನಾವು ಕೆಳಗಡೆಯಿಂದ ಹುಡುಕಬೇಕು. ಯಾಕಂದರೆ ಮೇಲೆ ಅಂತ ಇರೋದೇ ಟಾಪ್ 4 ಅಂತ ಇರೋದೇ ಇಲ್ಲ. ಫಸ್ಟ್ ಸೀಸನ್ ಒಂದು ವಿನ್ ಆಗಿದ್ದಾರೆ, ಅದಾದಮೇಲೆ ಇವ್ರದ್ದು ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತ ಬಂದರೆ ದೇವ ತಲೆ ಚಚ್ಕೊಳ್ಬೇಕು ದಡ 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 ಅಂತ. ಇವತ್ತಿನ ಮ್ಯಾಚಿನ ಫಸ್ಟ್ ಹಾಫು ಸೂಪರ್, ಅಂದರೆ ಬರೀ IPL ಅಂತಲ್ಲ, ಇವ್ರದ್ದು ಮ್ಯಾಚಲ್ಲಿ ಕೂಡ ಹಾಗೆ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫಿಗೆ ಸಂಬಂಧ ಇರೋದಿಲ್ಲ. ಇವತ್ತು ಬ್ಯಾಟಿಂಗಲ್ಲಿ ಫಸ್ಟ್ ಹಾಫ್ ಅಲ್ಟಿಮೇಟ್ ಏನು ಅವ್ರದ್ದು 13 ಓವರ್ ತನಕ 13 ಓವರಿಗೆ 152 ರನ್, 2 ವಿಕೆಟ್ ಹೋಗಿರೋದು. ಜೈಸ್ವಾಲ್ ಅವರು 12 ರನ್ ಹೊಡೆದು ಔಟ್ ಆದರು. ಮತ್ತು ಏನು ವೈಭವ್ ಸೂರ್ಯವಂಶಿ ಅವರು ಕೇವಲ 21 ಬಾಲಿಗೆ 46 ರನ್ ಚಚ್ಚಿದ್ರು. ಏನು ಸೂಪರ್, ಅವರಿಬ್ಬರು ಔಟ್ ಆಗಿದ್ದಾರೆ. ಧ್ರುವ್ ಜುರೇಲ್ ಅವರು ಹೊಡಿತಾ ಇದ್ದಾರೆ, ಪರಾಗ್ ಅವರು ಹೊಡಿತಾ ಇದ್ದಾರೆ. ಧ್ರುವ್ ಜುರೇಲ್ ಅವರು 50, ಪರಾಗ್ ಅವರು 50, ಅದು ಸಹ 200 ಸ್ಟ್ರೈಕ್ ರೇಟಲ್ಲಿ 50 ಹೊಡಿದ್ದಾರೆ ಪರಾಗ್ ಅವರು. ಇದು ಮಿನಿಮಮ್ 230, ಮಿನಿಮಮ್ 240. ಡೆಲ್ಲಿ ಎಲ್ಲಿ ಡಮಾರೆ ಇವತ್ತು ಹಾಗೆ ಹೀಗೆ ಅಂತ ಅಂದ್ಕೊಳೋದು. ನೆಕ್ಸ್ಟ್ ಒಂದು 7 ಓವರ್ ಆಟವೇ ಇಲ್ಲ. ಲಾಸ್ಟ್ 7 ಓವರಿಗೆ 41 ರನ್ ಅಷ್ಟೇ. ಒನ್ ಡೇಲಿ ಸಹ ಇದಕ್ಕಿಂತ ಜಾಸ್ತಿ ರನ್ ಹೊಡಿತಾರಣ್ಣ ಲಾಸ್ಟ್ 7 ಓವರಿಗೆ. ಇದು ಎಂಥ ಬ್ಯಾಟಿಂಗು. ಸ್ಟಾರ್ಕ್ ಅವರು ಒಂದೇ ಓವರಲ್ಲಿ 3 ವಿಕೆಟ್ ತೆಗೆದ್ರು. ಅಯ್ಯೋ, ಮ್ಯಾಚ್ ಖಲಾಸ್, ಕಾಂಪಿಟೇಷನೇ ಇಲ್ಲ. ಎಲ್ಲಿ 230 240 ಹೊಡಿಬೋದು ಅಂತ ಅಂದ್ಕೊಳ್ಳೋದು. 193 ರನ್ನಿಗೆ 8 ವಿಕೆಟ್, ಹೋಪ್ಲೆಸ್ ಪರ್ಫಾರ್ಮೆನ್ಸ್. ಈವನ್ ಶನಾಕ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಡನ್ ಆಗಿ ಕರ್ಕೊಂಬಂದ್ರು. ಯಾಕಂತಂದರೆ ಪರಾಗ್ ಅವರು ಔಟ್ ಆದರು. ಪರಾಗಿದ್ದು ನೆಕ್ಸ್ಟ್ ಬಾಲಲ್ಲೇ ಫೆರೇರಾ ಅವರು ಫಸ್ಟ್ ಬಾಲೇ ಟಕ್ಔಟು. ಅದಾದಮೇಲೆ ರವಿ ಸಿಂಗ್ ಅವರು ಫಸ್ಟ್ ಬಾಲ್ 4 ಹೊಡೆದ್ರು, ಹ್ಯಾಟ್ರಿಕ್ ಬಾಲನ್ನು 4 ಹೊಡೆದ್ರು. ನೆಕ್ಸ್ಟ್ ಬಾಲು LBW, ಸೊ 4 ಬಾಲಿಗೆ 3 ವಿಕೆಟ್ ತೆಗೆದ್ರು. ಏನು ಶನಾಕ್ ಅವರು ಬಂದು, ಶನಾಕ್ ಅವರು ಕೂಡ ಏನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ನೂ ಇಲ್ಲ, ಇಂಪ್ಯಾಕ್ಟ್ ಇದಕ್ಕೆ ಕ್ರಿಯೇಟ್ ಮಾಡಿದ ಅಂತ ಡೆಲ್ಲಿ ಟೀಮಿಗೆ ಯಾರು ಕೂಡ ನಿಲ್ಲಿಲ್ಲ, ಎಂಥದಿಲ್ಲ. ಕೊನೆಗೆ ಧ್ರುವ್ ಜುರೇಲ್ ಅವರು ಔಟ್ ಆದರು. ಸೊ 193 ರನ್ ಮಾತ್ರ ಯಾಕೆ ಅಂತ ಹೇಳ್ತಿದ್ದೇನೆ ಅಂತಂದರೆ, ಅಲ್ಲಿ ಫಸ್ಟ್ 13 ಓವರ್ ಇವರ ಆಟ ನೋಡುವಾಗ ವೈಭವ್ ಸೂರ್ಯವಂಶಿ ಏನಪ್ಪ ಟ್ಯಾಲೆಂಟು. ಧ್ರುವ್ ಜುರೇಲ್ ಅವರು ಸಹ ಆಡ್ತಾ ಇದ್ದಾರೆ, ಕನ್ಸಿಸ್ಟೆಂಟಾಗಿ ಚಂದ ಕ್ರಿಕೆಟ್ ಆಡ್ತಾ ಇದ್ದಾರೆ. ಪರಾಗ್ ಅವರು ಫಾರ್ಮಲ್ಲಿದ್ದಾರೆ. ಹಾಗೆ ಹೀಗೆ 13 ಓವರ್ ಆದಮೇಲೆ ಎಲ್ಲರೂ ಸ್ವಿಚ್ ಆಫ್, ಸಾಕು ಇವತ್ತಿಗೆ ಸಾಕು ಇಷ್ಟೇ ಆಗೋದು ಅಂತ ಅಂದ್ಕೊಂಡ್ರೆ ಎಂತ ಗೊತ್ತಿಲ್ಲ. ಆ್ಯಂಡ್ ಬಿಲೋ ಪಾರ್ ಸ್ಕೋರ್ ಅಂತ ನನಗೆ ಅನಿಸಿತು. ಅದಾದಮೇಲೆ ಇವ್ರದ್ದು ಡೆಲ್ಲಿದು ನೋಡಿ, ಫಸ್ಟ್ ಆಫ್ ಆಲ್ ಡೆಲ್ಲಿ ವಿನ್ ಆಗಿದೆ, ಅದೆಲ್ಲ ಹೌದು. ಡೆಲ್ಲಿ ಈಗ ಸಹ ಹೇಳ್ತಾನೆ, ಅವರ ಒಂದು ಈಗ ಇರುವಂತಹ ಪರಿಸ್ಥಿತಿಗೆ ಅವರೇ ಕಾರಣ. ಓನರ್ ಅಲ್ಲ, ಅಥವಾ ಅವ್ರದ್ದು ಏನೋ ಒಂದು ಆಕ್ಷನಲ್ಲಿ ಡಬ್ಬ ಟೀಮ್, ಒಳ್ಳೆ ಟೀಮನ್ನು ಪಿಕ್ ಮಾಡಿದ್ದಾರೆ. ಓನರನ್ನು ದೂರದ್ರಲ್ಲಿ ಅರ್ಥ ಇಲ್ಲ, ಅಥವಾ ಒಂದು ಏನು ಅವ್ರದ್ದು ಕೋಚಿಂಗ್ ಸ್ಟಾಫು ಇವರನ್ನೆಲ್ಲ ದೂರದ್ರಲ್ಲಿ ಅರ್ಥನೇ ಇಲ್ಲ. ಇವರಾಗೆ ಸೋತೋದು. 264 ರನ್ ಹೊಡೆದು ಸೋಲ್ತಾರೆ, 75 ರನ್ನಿಗೆ ಆಲ್ ಔಟ್ ಆಗ್ತಾರೆ. ಮತ್ತು ಮಿಲ್ಲರ್ ಅವರು ಒಂದು ಎಡವಟ್ ಮಾಡಿಕೊಂಡು ಒಂದು ಮ್ಯಾಚ್ ಸೋತರು. ಸೊ ಇವರೇ ಯಾವ ಥರ ಎಲ್ಲ ಸೋಲ್ಬೋದು ಅಂತ ಇವರೇ ಒಂದು ಕಂಡು ಹುಡುಕಿದ್ದಾರೆ ಈ ಒಂದು IPL ಅಲ್ಲಿ. ಆ್ಯಂಡ್ ನೀವು ನೋಡಿ, ಡೆಲ್ಲಿದು ಪಾಯಿಂಟ್ಸ್ ಟೇಬಲಲ್ಲಿ ತೆಗೆದು ಅವ್ರದ್ದು ವಿನ್ನಿಂಗ್ ಸ್ಟ್ರಿಕ್ ನೋಡಿ, 2ಕ್ಕಿಂತ ಜಾಸ್ತಿ ಮ್ಯಾಚ್ ಕಂಟಿನ್ಯೂಸ್ ವಿನ್ ಆಗಲೇ ಇಲ್ಲ. ಫಸ್ಟ್ 2 ಮ್ಯಾಚ್ ವಿನ್ ಆದರು, ಅದಾದಮೇಲೆ 3 ಮ್ಯಾಚ್ ಸೋತರು ಅಂತ ಕಾಣ್ತದೆ. ಹೀಗೆ ಭಯಂಕರ ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್. ಅಂತೂ ಇಂತೂ ಇವತ್ತು ಕೊನೆಗೆ ಲಾಸ್ಟು ಕೆಲವೊಂದು ಓವರ್ ನೋಡುವಾಗ ಡೆಲ್ಲಿ ಯಾರು ಸೋಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಕನ್ಫ್ಯೂಸ್ ಆಗ್ತಾ ಇತ್ತು. ರಾಜಸ್ಥಾನ್ ಸೋಲಿಕ್ಕೆ ಟ್ರೈ ಮಾಡ್ತಿದ್ದಾರಾ ಅಥವಾ ಡೆಲ್ಲಿ ಸೋಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಕೊನೆಗೆ ಲಾಸ್ಟಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ನಮ್ಮ ಅಣ್ಣ ಅಶುತೋಷ್ ಶರ್ಮಾ ಅವರು ಯಾಕೆ ಟೆನ್ಷನ್ ಯಾಕೆ ತಗೊಳ್ಳೋದು, ನಾನಿರುವುದೇ ನಿಮಗಾಗಿ ಅಂತ ಅವರು ಚಚ್ಚಿದ್ದು. ಇಲ್ಲದ್ರೆ ಲಾಸ್ಟ್ ಬಾಲ್ ತನಕ ಹೋಗ್ತಿತ್ತ ಅಂತ ನನಗೆ ಡೌಟ್ ಬರ್ತುಂಟು. ಯಾಕಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ಅಶುತೋಷ್ ಶರ್ಮಾ ಅವರು 5 ಬಾಲ್ ಆಡಿದ್ರು, 5 ಬಾಲಿಗೆ 18 ರನ್, 1 4, 2 6. ಆ್ಯಂಡ್ ಕ್ಯಾಪ್ಟನ್ ಲಾಸ್ಟ್ ಮ್ಯಾಚಲ್ಲಿ ಕೂಡ ಒಂದು ಚಂದದ ಇನ್ನಿಂಗ್ಸ್ ಆಡಿದ್ರು ಅಕ್ಷರ್ ಪಟೇಲ್ ಅವರು. ಅಂತೂ ಇಂತೂ ಬ್ಯಾಟಿಂಗ್ ಫಾರ್ಮಿಗೆ ಬಂದಿದೆ ಅಕ್ಷರ್ ಪಟೇಲ್. ಇದು 18 ಬಾಲಿಗೆ 34 ರನ್ ಹೊಡೆದು ಅವರು ನಾಟ್ಔಟ್ ಆಗಿದ್ರು, 2 4, 2 6. ಆ್ಯಂಡ್ ಓಪನರ್ಸ್ ಫಸ್ಟ್ 10 ಓವರ್ ಫೆಂಟಾಸ್ಟಿಕ್ ಬ್ಯಾಟಿಂಗ್. ಡೆಲ್ಲಿದು ಚೇಸು ಸೂಪರ್. ಅಭಿಷೇಕ್ ಪರಲ್ ಅವರು ಏನು ಸೂಪರ್ ಆಗಿ ಆಡೋದು, ಮತ್ತು ಇವರು ಆ್ಯಂಕರ್ ಇನ್ನಿಂಗ್ಸ್ ಆಡ್ತಿದ್ರು. KL ರಾಹುಲ್ ಅವರು, ಯಾವಾಗ ಅಭಿಷೇಕ್ ಪರಲ್ ಅವರು ಔಟ್ ಆದರು, ಆಲ್ ಆಫ್ ಅ ಸಡನ್ KL ರಾಹುಲ್ ಅವರು ಔಟ್ ಆದರು. ಅದಾದಮೇಲೆ ಸಾಹಿಲ್ ಅವರು ಔಟ್ ಆದರು. ನನಗೆ ಸಾಹಿಲ್ ಇವತ್ತು ಒಂದು 4 ಏನೋ ಹೊಡೆದ್ರು ಗೈಡ್ ಮಾಡಿ, 3rd ಬಾಲಿಗೆ ಒಂದು 4 ಹೊಡೆದ್ರು. ಅದಾದಮೇಲೆ ಅಂಥದ್ದೇನು ಅನ್ನಿಸ್ಲಿಲ್ಲ. ಆರ್ಚರ್ ಅವರ ಬಾಲಿಗೆ ಒಟ್ಟು ನಂಗೀಗ ಹೊಡಿಬೇಕು ಮಾರೆ, ನಾ ಬೀಸ್ತೇನೆ, ಕನೆಕ್ಟ್ ಆದ 6 ಹೋಗ್ತದೆ, ಇಲ್ಲದ್ರೆ ಹೇಗೊಂದಾಗಲಿ ಅಂತ ಬೀಸಿದಾಗಿತ್ತು. ಈವನ್ ಸ್ಟಪ್ಸ್ ಕೂಡ ಭಾರಿ ಒದ್ದಾಡಿದ್ರು. ಮಿಲ್ಲರ್ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಬಟ್ ಸ್ಟಿಲ್
ಟಾರ್ಗೆಟ್ ಗೆಟ್ಟೇಬಲ್ ಅಥವಾ ಒಂದು ವೆಲ್ ವಿದಿನ್ ದ ರೇಂಜ್ ಇದ್ದದ್ರಿಂದಾಗಿ ಇವತ್ತು ಡೆಲ್ಲಿ ವಿನ್ ಆಯ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಡೆಲ್ಲಿಗೆ ಇನ್ನೊಂದು ಮ್ಯಾಚ್ ಉಂಟು, ಅವರು ಮ್ಯಾಕ್ಸಿಮಮ್ ಅಂದರೆ 14 ಪಾಯಿಂಟ್ ಅವರಿದು ಆಗ್ತದೆ. ಬಟ್ ಈಗಲೂ ಹೇಳ್ತಾನೆ, ಅವರು ಪ್ಲೇ ಆಫಿಗೆ ಬರೋದಿಲ್ಲ. ಯಾಕೆಂತಂದರೆ ರನ್ ರೇಟ್ ಆಧಾರದಲ್ಲೇ ಅವರು ಬರಬೇಕು ಪ್ಲೇ ಆಫಿಗೆ. ರನ್ ರೇಟ್ ಆಧಾರದಲ್ಲಿ ಇಡೀ IPL ಅಲ್ಲಿ ಎಲ್ಲ ಟೀಮ್ಗಿಂತ ಕೆಟ್ಟ ರನ್ ರೇಟ್ ಇರೋದು ಡೆಲ್ಲಿದು. ಸೊ ಮ್ಯಾಥಮೆಟಿಕಲಿ ಪಾಸಿಬಲ್ ಹಾಗೆ ಇಷ್ಟು ಉದ್ದ ಇಷ್ಟು ಜಾಸ್ತಿ ಅಂತರದ ವಿಕ್ಟ್ರಿ ಸಿಗ್ಬೇಕು ಹಾಗೆ ಏನೇನು ಇರ್ತದೆ. ಬಟ್ ಸ್ಟಿಲ್ ಡೆಲ್ಲಿ ಅದೇ 5-6ನೇ ಪ್ಲೇಸಿಗೆ ತೃಪ್ತಿ ಪಡಬೇಕು. ಬೇರೆಯವರು ಹೋಗೋದಾಗೆ ತಡಿಬೋದು. ಡೆಲ್ಲಿ ಮಾಡಬೇಕಾಗಿರೋದು ಇಷ್ಟೇ, ಬೇರೆಯವರು ಪ್ಲೇ ಆಫಿಗೆ ಹೋಗೋದಾಗೆ ತಡೆಯುವಂಥ ಕೆಲಸವನ್ನು ಡೆಲ್ಲಿ ಮಾಡ್ಬೋದು. ಹ್ಯಾಪಿ ಫಾರ್ ಡೆಲ್ಲಿ, ಅಂತೂ ಇಂತೂ ವಿನ್ ಆದರು. ಬಟ್ ಈಗಲೂ ಕೂಡ ನಾನು ಹೇಳೋದು, ಹೇಗೆ RCB ಪ್ಲೇ ಆಫಿಗೆ ಹೋಗ್ತೀನಿ ನಾವೆಲ್ಲ ಹೇಳ್ತಿದ್ದೆವು, RCB ಆದಮೇಲೆ ಪಂಜಾಬ್ ಅಣ್ಣ ನಮಸ್ಕಾರ, ಇವ್ರದ್ದು ಫಸ್ಟ್ ಹಾಫ್ ಸೆಕೆಂಡ್ ಹಾಫಿಗೆ ಸಂಬಂಧನೇ ಇಲ್ಲ. ಪಂಜಾಬ್ ಎಡೌಟ್ ಮಾಡಿಕೊಂಡ್ರು. ಮುಂಬೈ ಆನ್ ಪೇಪರ್ ಮುಂಬೈ ಅಷ್ಟು ಸ್ಟ್ರಾಂಗ್ ಟೀಮ್ ನಾನು ಈಗಲೂ ಹೇಳ್ತೇನೆ, ಯಾವುದೂ ಇಲ್ಲ. ಬಟ್ ಸ್ಟಿಲ್ ಅವ್ರದ್ದು ಪರ್ಫಾರ್ಮೆನ್ಸ್ ದೇವ ಅಯ್ಯಯ್ಯೋ ಲಬ ಅಂತ ಪಡ್ಕೊಳ್ಬೇಕು, ಅವರಿಗೆ ಖುಷಿ. ಆ್ಯಂಡ್ ಡೆಲ್ಲಿ ಇಷ್ಟು ಬ್ಯಾಲೆನ್ಸ್ ಟೀಮ್ ಇಟ್ಟುಕೊಂಡು ಕೂಡ ಅವ್ರದ್ದು ಈ IPL ಅಲ್ಲಿ ಈ ರೇಂಜ್ಗೆ ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್ ಹೇಗೆ ಆಡಿದ್ರು ನಂಗೆ ಗೊತ್ತಿಲ್ಲ. ಅಂತೂ ಇಂತ ಅಟ್ಲೀಸ್ಟ್ ನಾನೊಂದು 4 ಟೀಮಲ್ಲಿ RCB ಆದರೂ ಒಂದು ಚಂದದ ಕ್ರಿಕೆಟ್ ಆಡಿ ಒಫಿಷಿಯಲಿ ಪ್ಲೇ ಆಫಿಗೆ ಕ್ವಾಲಿಫೈ ಆಗಿರೋದು ಖುಷಿಯ ವಿಚಾರ. ಆ್ಯಂಡ್ ಪ್ರೆಡಿಕ್ಷನ್ ಗೇಮಲ್ಲಿ ಇಬ್ಬರು ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದಾರೆ. ಒಂದು AS ಗೇಮಿಂಗ್ ಹೇಗೆ ಪ್ರೊನೌನ್ಸ್ AS ಗೇಮಿಂಗ್ ಅಂತನ, ಅವರು ಕರೆಕ್ಟಾಗಿ 193 ಅಂತ ಪ್ರೆಡಿಕ್ಟ್ ಮಾಡಿದರು. ಹಾಗೆ ಡಂಕನ್ ಇವರು 193 ಅಂತ ಪ್ರೆಡಿಕ್ಟ್ ಮಾಡಿದರು. ನಿಮ್ಗಿಬ್ಬರಿಗೂ ಕೂಡ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಸರಿ, ನಾಳೆ ಸಿಗುವ. ನಮಸ್ಕಾರ.